ಅದು 2.5 ವರ್ಷಗಳ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ತೆರೆಕಂಡು ಯಶಸ್ವಿಯಾಗಿ ಮುನ್ನುಗ್ಗಿ ಡಿವೈನ್ ಹಿಟ್ ಆದ ಕನ್ನಡದ ಮೊದಲ ಚಿತ್ರ ತನ್ನ 100 ದಿನಗಳನ್ನು ಪೂರೈಸುತ್ತಾ ಬರೋಬ್ಬರಿ 450 ಕೋಟಿ ಕಲೆಕ್ಷನ್ ಮಾಡಿ ಅಭೂತಪೂರ್ವ ಯಶಸ್ಸು ಕಂಡ ತುಳುನಾಡಿನ ಚಿತ್ರ. ಆರಂಭದ ದಿನಗಳಲ್ಲಿ ಬಹಳಷ್ಟು ವಿರೋಧಗಳು ವ್ಯಕ್ತವಾದರೂ ವಿರೋಧಿಸಿದ ವ್ಯಕ್ತಿಗಳ ಸಮಯ ಸರಿಯಾಗಿತ್ತು. ಆದರೆ ಅವರು ಹೇಳಿದ ವಿಚಾರಕ್ಕೂ ಆ ಸಿನಿಮಾದ ಕಥೆಗಳಿಗೂ ಯಾವ ತರನಾದ ತರ್ಕವೂ ಇರದೆ ಇದರಿಂದಾಗಿ ಸಿನಿ ಪ್ರಿಯರು ಈ ವ್ಯಕ್ತಿಗಳನ್ನೇ ವಿರೋಧಿಸಿತು ವಿಪರ್ಯಾಸ. ನಮ್ಮ ಪರವ ಪಂಬದ ನಲಿಕೆ ಪಂಬದ ಅವರ ವಿಶೇಷವಾದ ಒಂದು ಭಾಷೆಗಳಿದೆ ಪಂಬದ. ಅದೇ ರೀತಿ ನಮ್ಮ ಕೊಡಗ ಸಮುದಾಯಗಳು ಅವರು ಕೂಡ ಆ ಬುಡಕಟ್ಟು ಸಮುದಾಯ ಭಾಗ ಹೊಂದಿದೆ. ಅಲ್ಲಿ ಏನ್ ಮಾಡಿದೆ ಹಿಂದೂ ಧರ್ಮ ಅನ್ನೋದು ಒಂದು ಬ್ರಾಹ್ಮಣ್ಯ ವೈದಿಕ ಪರಂಪರೆ ಅದರ ಒಂದು ಅಸ್ತಿತ್ವಕ್ಕೋಸ್ಕರ ಅದರ ಒಂದು ಬೆಳವಣಿಗೆಗೋಸ್ಕರ ಈ ಎಲ್ಲ ಮೂಲನಿವಾಸಿ ಸಂಸ್ಕೃತಿಗಳನ್ನ ಬುಡಕಟ್ಟು ಸಂಸ್ಕೃತಿಗಳ ಒಳಗೊಂಡು ಅದೆಲ್ಲ ನಮ್ಮದು ಅದೆಲ್ಲ ಹಿಂದೂ ಧರ್ಮದ್ದು ಅಂತ ಹೇಳ್ತಾರೆ. ಇದು ನಿಜ ಅಲ್ಲ. ಶತ್ರುವರ್ಣ ಬ್ರಾಹ್ಮಣ್ಯ ವೇದ ಶಾಸ್ತ್ರ ಉಪನಿಷತ್ ಭಗವದ್ಗೀತೆ ಖಂಡಿತ ಮನುಧರ್ಮಶಾಸ್ತ್ರ ಇದೆಲ್ಲ ಖಂಡಿತ ಇದರ ಹಿಂದೂ ಧರ್ಮ. ಆದರೆ ಕೊಡಗ ಜಾನತೆ ನಮ್ಮ ಕೊಡಗ ಸಮುದಾಯ ಇವೆಲ್ಲ ನಮ್ಮ ಬಹುಜನ ಸಂಸ್ಕೃತಿ ನಮ್ಮ ಮೂಲನಿವಾಸಿ ಸಂಸ್ಕೃತಿ ಇದನ್ನ ವಿಂಗಡಣೆ ಮಾಡಬೇಕು, ವ್ಯತ್ಯಾಸ ಮಾಡಬೇಕು. ಈ ಅವೈದಿಕ ಪರಂಪರೆ ಅರ್ಥ ಮಾಡಬೇಕು ಮತ್ತೆ ವೈದಿಕತೆ ಬರ್ತಿದ್ದ ಮುಂಚೆಯ ಮೂಲನಿವಾಸಿ ಪರಂಪರೆ ಅರ್ಥ ಮಾಡಬೇಕು. ಅದಕ್ಕೂ ಹಿಂದೂ ಧರ್ಮ ವ್ಯತ್ಯಾಸ ಬಹಳ. ಇದಾದ ಬಳಿಕ ಹಲವರಂತೂ ನಮ್ಮೂರಿನ ದೀವಾರದಲ್ಲಿ ನಾಡು ನುಡಿ ಭಾಷೆ ಸಂಸ್ಕೃತಿ ಆಟ ಕೋಲ ತಂಬಿಳಗಳಂತಹ ತುಳುನಾಡಿನ ಆಚಾರ ವಿಚಾರಗಳನ್ನು ಶೆಟ್ರು ಜಗತ್ತಿಗೆ ಪರಿಚಯಿಸಿದರು ಎಂದು ಪ್ರಶಂಸಿಸಿದ್ದುಂಟು. ಆದರೆ ಬರ್ತಾ ಬರ್ತಾ ದೀವಾರಾಧನೆಯ ಚೌಕಟ್ಟನ್ನು ಮೀರಿ ದೈವಗಳ ಅವಹೇಳನಗಳು ನಡೆತಾ ಹೋಯಿತು. ಇದಕ್ಕೆ ಪ್ರತಿಕ್ರಿಯಿಸಿದ ಶೆಟ್ರು ಚಿತ್ರದಲ್ಲಿ ಬರುವ ದೈವದ ಅನುಕರಣೆ ತಪ್ಪು, ಇವುಗಳನ್ನು ಮಾಡಬೇಡಿ ಅಂತ ಮನದಟ್ಟು ಮಾಡಿದ್ದುಂಟು. ಆದರೆ ತಾನು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ತನ್ನೊಳಗೆ ತಾನು ಕೇಳಿಕೊಳ್ಳದೆ ಇರುವುದು ವಿಪರ್ಯಾಸ. ಇಂತಹ ವಿರೋಧಗಳ ನಡುವೆಯೂ ಕಾಂತಾರ ಭಾಗ 1 ಚಿತ್ರದ ಅನೌನ್ಸ್ಮೆಂಟ್ ಮಾಡಿಯೇ ಬಿಟ್ಟು ಶೆಟ್ರು ನಾವು ದೈವದ ಬಳಿ ಹೋಗಿದ್ದೆವು, ಚಿತ್ರಕ್ಕೆ ದೈವದ ಅನುಮತಿಯು ದೊರಕಿದೆ ಎಂಬ ಮಾಹಿತಿಯನ್ನು ನೀಡಿದ್ರು. ಆದರೆ ಮೊದಲು ಕಾಂತಾರ ಚಿತ್ರ ಮಾಡುವಾಗ ಅನುಮತಿ ಪಡೆಯದೇ ಇರುವ ಶೆಟ್ರು ಅದಾದ ನಂತರದ ಕಾಂತಾರ ಭಾಗ 1 ಸಿನಿಮಾಗೆ ದೈವದ ಬಳಿ ಅನುಮತಿಗೆ ಮೊರೆ ಇಟ್ಟಿದ್ರು. ಇದಾವ ತರನಾದ ನ್ಯಾಯ ಎಂಬುದೇ ತಿಳಿಯದು. ಇವೆಲ್ಲ ಆದ ನಂತರ 1 ತಿಂಗಳಲ್ಲಿ ಆದ ಬೆಳವಣಿಗೆಗಳು ಅಂದ್ರೆ ಕಾಂತಾರ ಟೀಮ್ಗೆ ಬಂದೊದಗಿದ ಸೂತಕದ ಛಾಯೆ. ರಾಕೇಶ್ ಪೂಜಾರಿ ಮತ್ತು ಕಲಾಭವನ್ ರಂತಹ ಕಲಾವಿದರು ಹಾರ್ಟ್ ಅಟ್ಯಾಕ್ ನಿಂದ ತೀರಿಕೊಂಡರು. ಎಂಎಫ್ ಕಪಿಲ್ ಕಾಂತಾರ ಶೂಟಿಂಗ್ ಟೈಮ್ ನಲ್ಲಿ ಕೊಲ್ಲೂರಿನ ಸೌಪರ್ಣಿಕ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದರು. ಅದಾದ ನಂತರ ನಡೆದ ಬಸ್ ಆಕ್ಸಿಡೆಂಟ್ ಮತ್ತು ಬೋಟ್ ಆಕ್ಸಿಡೆಂಟ್ ಪರಿಣಾಮವು ಗಂಭೀರವಾಗಿರದಿದ್ದರೂ ಟೀಮ್ನ ಪ್ರಮುಖರು ಪ್ರಾಣಾಪಾಯದಿಂದ ಪಾರಾಗಿದ್ದರು. ಇದು ಕಾಕತಾಳೀಯವೋ ಅಥವಾ ದೈವಿಚ್ಛೆಯೋ ತಿಳಿಯಲು ಮೇಲ್ನೋಟಕ್ಕೆ ಅದಾವುದರದು ಪರಿಣಾಮವಿರಬಹುದೆಂದು ಗೋಚರಿಸುವುದುಂಟು. ಇವೆಲ್ಲ ಘಟನೆಗಳು ಮೊನ್ನೆ ದೈವ ಎಚ್ಚರಿಕೆ ನೀಡಿದ ನಂತರ ನಡೆದದ್ದು. ಗಂಭೀರವಾದ ವಿಚಾರವೇ ಸರಿ. ಅಲ್ಲಿ ದೈವ ನುಡಿದದ್ದು ನಂಬಿ ಸಂಸಾರ ಅಂದ್ರೆ ಇಡೀ ಕಾಂತಾರ ಟೀಮ್ ಎಚ್ಚರಿಕೆಯಿಂದ ಮುನ್ನಡೆಯಬೇಕು ಎಂಬುದು. ಆದರೆ ಶೆಟ್ರು ಎಚ್ಚರಿಕೆ ತಪ್ಪಿದರ ಎಂಬುದೇ ಇಲ್ಲಿ ಯಕ್ಷ ಪ್ರಶ್ನೆ. ದೈವದೇವರುಗಳ ಬಳಿ ಪ್ರಶ್ನೆ ಇಟ್ಟಾಗ ಯಾವ ದೈವದೇವರುಗಳಾದರೂ ತಮ್ಮ ಬಗೆಯಾಗಲಿ ತಮ್ಮ ಊರಿನ ಆಚಾರ ವಿಚಾರಗಳ ಬಗೆಯಾಗಲಿ ಜಗತ್ತಿಗೆ ಪರಿಚಯಿಸುವುದು ಬೇಡ ಅಂತ ಹೇಳಲು ಹೇಗೆ ಸಾಧ್ಯ? ತುಳುನಾಡಿನಲ್ಲಿ ದೈವಗಳ ಇತಿಹಾಸದ ಬಗೆಯನ್ನು ಹೊರತುಪಡಿಸಿ ದೈವಾರಾಧನೆಯ ಕೊಡಿಯಡಿಯಲ್ಲಿ ನಡೆಯುವಂತಹ ದೃಶ್ಯಗಳನ್ನು ಚಿತ್ರೀಕರಣ ಮಾಡುವುದು, ನಾಟಕಗಳಲ್ಲಿ ಪ್ರದರ್ಶಿಸುವುದು ಇವತ್ತಿಗೂ ನಿಷೇಧವಿದೆ. ಇದು ತುಳುನಾಡಿನವರು ತಮ್ಮ ದೈವಗಳ ಒಳಿತಿಗಾಗಿ ಮಾಡಿಕೊಂಡ ಅಭೂತಪೂರ್ವ ನಿರ್ಧಾರ. ಅನುಮತಿಯಂತೂ ದೊರಕಿದೆ. ಯಾವುದಕ್ಕೂ ಚ್ಯುತಿಬಾರದ ಹಾಗೆ, ದೈವಾರಾಧಕರ ಮನಸ್ಸಿಗೆ ನೋವುಂಟಾಗದ ಹಾಗೆ ಸಿನಿಮಾದ ಪ್ರದರ್ಶನ ಮಾಡಿ ಇನ್ನೊಂದು ಅಭೂತಪೂರ್ವ ಯಶಸ್ಸು ಗಳಿಸುವುದು ಶೆಟ್ರ ಕೈಯಲ್ಲಿದೆ. ಯಾಕತ್ತು ಡಾನ ತಾಗು ಕಂಟ